ಇದೆಲ್ಲ ಸರಿ, ನಮ್ಮ ಹಿರಿಯರು ಹೇಳಿದ ಮಾತುಗಳು ಸಾವಿರಾರು ವರ್ಷಗಳ ಹಿಂದಿನ ಜ್ಞಾನ. ಆದರೆ ಇವತ್ತಿನ ಫಾಸ್ಟ್ ಲೈಫ್ಗೆ, ಈ ಮಾಡರ್ನ್ ಜಗತ್ತಿಗೆ ಇದೆಲ್ಲ ಹೇಗೆ ರಿಲೇಟ್ ಆಗತ್ತೆ? ಬನ್ನಿ, ಹಳೆಯ ಜ್ಞಾನವನ್ನ ಇವತ್ತಿನ ಬದುಕಿಗೆ ಹೇಗೆ ಕನೆಕ್ಟ್ ಮಾಡೋದು ಅಂತ ನೋಡೋಣ. ಉದಾಹರಣೆಗೆ, ಆಫೀಸ್ನಲ್ಲಿರೋ ಪ್ರೆಷರ್, ಅದನ್ನ ಛಲದಿಂದ ನಿಭಾಯಿಸ್ಬೋದು. ಪ್ರತಿದಿನದ ಸಣ್ಣ ಪುಟ್ಟ ಟೆನ್ಷನ್ಗಳನ್ನ ಧೈರ್ಯದಿಂದ ಎದುರಿಸ್ಬೋದು. ಬರೀ ದುಡ್ಡು, ಸಕ್ಸಸ್ ಅಂತ ಓಡೋದ್ರ ಬದಲು ಜೀವನಕ್ಕೆ ಒಂದು ಅರ್ಥ ಹುಡುಕೋಕೆ ಈ ಬುದ್ಧಿ ಮಾತುಗಳು ಹೆಲ್ಪ್ ಮಾಡುತ್ತೆ. ಯಾಕೆ? ನಮ್ಮ ಗಾದೆಗಳನ್ನೇ ಪ್ರತಿದಿನದ ಒಂದು ಮಂತ್ರ ತರ ಬಳಸ್ಬೋದಲ್ವಾ? ಈ ಥರ ಬದುಕೋಕೆ ಶುರು ಮಾಡಿದಾಗ ಸಿಗೋದೇ ನಿಜವಾದ ಸಾಧನೆ. ಸಾಧನೆ ಅಂದ್ರೇನು ಗೆದ್ಬಿಡೋದು ಅಂತ ಮಾತ್ರ ಅಲ್ಲ. ಆ ಗೆಲ್ಲೋ ದಾರಿಯಲ್ಲಿ ನಾವೊಬ್ಬ ಒಳ್ಳೆ ಮನುಷ್ಯನಾಗಿ ಗಟ್ಟಿಯಾಗಿ ಬೆಳೆಯೋದಿದೆಯಲ್ಲ, ಅದೇ ನಿಜವಾದ ಸಾಧನೆ. ಸರಿ, ಇಷ್ಟೆಲ್ಲ ಮಾತಾಡಿದ್ವಿ. ಈಗ ಮುಂದೇನು? ನಮ್ಮ ಮುಂದಿನ ಹಾದಿ ಯಾವುದು? ನಿಜ ಹೇಳಬೇಕಂದ್ರೆ ನಮ್ಮ ಪಯಣ ಶುರುವಾಗೋದು ಬೇರೆ ಯಾವತ್ತೂ ಅಲ್ಲ, ಅದು ಈಗಲೇ, ಈ ಕ್ಷಣದಿಂದಲೇ ಶುರುವಾಗಬೇಕು. ಈ ದಾರಿಯಲ್ಲಿ ಹೋಗುವಾಗ ಕೆಲವು ವಿಷಯಗಳನ್ನು ಯಾವತ್ತೂ ಮರಿಬಾರ್ದು. ನೆನಪಿಡಿ, ನಾವು ಹಾಕೋ ಪ್ರಯತ್ನವೇ ನಮಗೆ ಸಿಗೋ ಫಲದ ಬೀಜ. ಧೈರ್ಯ ಅನ್ನೋದು ಯಾರೋ ಕೊಡೋ ಗಿಫ್ಟ್ ಅಲ್ಲ, ಅದು ನಾವು ಪ್ರತಿದಿನ ಮಾಡೋ ಒಂದು ಚಾಯ್ಸ್. ನಮ್ಮ ಹಿರಿಯರ ಜ್ಞಾನಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ, ಅದು ಯಾವತ್ತಿಗೂ ಫ್ರೆಶ್. ಮತ್ತು ಮುಖ್ಯವಾಗಿ, ಅತಿ ದೊಡ್ಡ ಪ್ರಯಾಣ ನಾವು ಹೊರಗೆ ಮಾಡೋದಲ್ಲ, ನಮ್ಮೊಳಗೆ ಮಾಡೋದು. ಹಾಗಾದರೆ ಈ ಎಲ್ಲ ತಿಳುವಳಿಕೆಯ ಬೆಳಕಿನಲ್ಲಿ ನಮ್ಮ ಸಾಧನೆಯ ಕಡೆಗೆ ನಾವು ಇಡಬೇಕಾದ ಮೊದಲ ಹೆಜ್ಜೆ ಯಾವುದು? ಇದನ್ನು ನಾವೆಂದು ಯೋಚಿಸಬೇಕಾಗಿದೆ.